ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರೋ ಮಹಾಯುದ್ಧ ಸದ್ಯಕ್ಕೆ ಕಂಟ್ರೋಲ್ಗೆ ಬರೋ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಇಡೀ ಮಧ್ಯಪ್ರಾಚ್ಯ ದೇಶಗಳು ಈಗಾಗಲೇ ಯುದ್ಧ ಕುಲುಮೆಯಲ್ಲಿ ಬೇಯ್ತಾ ಇದೆ. ಯಾವಾಗ ಯಾರು ಯಾವ ದೇಶದ ಮೇಲೆ ಬಾಂಬ್ ಹಾಕ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆಗಸದಲ್ಲಿ ಮಿಸೈಲ್ಗಳು ಭೋರ್ಗರಿತಾ ಇವೆ. ಸಿಕ್ಕ ಕಟ್ಟಡಗಳನ್ನ ಉಡಾಯಿಸ್ತಿದ್ದಾರೆ. ಈ ಮಧ್ಯೆ ಈಗ ಇರಾನ್ ಬೆನ್ನಿಗೆ ಯೆಮೆನ್ನ ಹೌತಿ ಪಡೆ ನಿಂತಿದ್ದು ಮೊದಲ ಮಿಸೈಲ್ ಹಾರಿಸಿದೆ. ಮಧ್ಯಪ್ರಾಚ್ಯ ಮಹಾಯುದ್ಧ ಬರೋಬ್ಬರಿ 29 ದಿನ. ಹೆಸರಿಗಷ್ಟೇ ಏಪ್ರಿಲ್ 6ರವರೆಗೆ ಟ್ರಂಪ್ ಕದನ ವಿರಾಮ ಘೋಷಿಸಿದಂತಿದೆ. ಆದರೆ ಆಗಸದಲ್ಲಿ ಯಾವ ವಿರಾಮವೂ ಗೋಚರಿಸುತ್ತಿಲ್ಲ. ಇಸ್ರೇಲ್ ಅಮೆರಿಕಾದಿಂದ ಇರಾನ್ ಮೇಲೆ, ಇರಾನ್ನಿಂದ ಕೊಲ್ಲಿ ರಾಷ್ಟ್ರ ಹಾಗೂ ಇಸ್ರೇಲ್ ಮೇಲೆ ಮಿಸೈಲ್ಗಳು ನುಗ್ಗುತ್ತಲೇ ಇವೆ. ಬೆಂಕಿ ಮಳೆ ಸುರಿಸುತ್ತಲೇ ಇವೆ. ಇರಾನ್ನ ಪರಮಾಣು ಕೇಂದ್ರಗಳು ಟಾರ್ಗೆಟ್. ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರ ಅಟ್ಯಾಕ್. ಯಾವುದೇ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಅಂತ ಖುದ್ದು ಒನ್ ಸೈಡೆಡ್ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಆದ್ರೆ ಅದೆಲ್ಲ ಕೇವಲ ಬಾಯಿ ಮಾತು ಅನ್ನೋದು ಗೊತ್ತಾಗಿದೆ. ಇರಾನ್ನ ಪ್ರಮುಖ ಪರಮಾಣು ಕೇಂದ್ರವಾದ ಪರ್ಷಿಯನ್ ಗಲ್ಫ್ ಕರಾವಳಿಯಲ್ಲಿರೋ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡಿವೆ. ರಷ್ಯಾದ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ಇರಾನ್ನ ಏಕೈಕ ವಾಣಿಜ್ಯ ವಿದ್ಯುತ್ ಕೇಂದ್ರವಾಗಿತ್ತು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡಲಾಗಿದೆ. ಇದೀಗ ಉಕ್ರೇನ್ನ ಚೆರ್ನೋಬಿಲ್ ರೀತಿಯ ವಿಕಿರಣ ಸೋರಿಕೆಯ ಆತಂಕ ಎದುರಾಗಿದೆ. ಇರಾನ್ ಮಾತ್ರ ದಾಳಿಯಾಗಿರೋದು ನಿಜ, ಆದರೆ ಪರಮಾಣು ಘಟಕಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಹೇಳಿಕೊಂಡಿದೆ. ಮೊಜ್ತಬಾ ಬದುಕಿರೋ ಬಗ್ಗೆ ಟ್ರಂಪ್ ಡೌಟ್. ಇರಾನ್ನ 3554 ಟಾರ್ಗೆಟ್ಗಳು ಬಾಕಿ. ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳಿದಿವೆ. ಎಲ್ಲ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ. ಅಲ್ಲದೆ ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ. ಮೊಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. Their anti-aircraft and communications capabilities are totally dismantled and dead. And their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. ಇಸ್ರೇಲ್ ಮೇಲೆ ಇರಾನ್ ಮಾರಕ ದಾಳಿ. ಯುದ್ಧಕ್ಕೆ ಎಂಟ್ರಿಯಾದ ಯೆಮನ್ ಪಡೆ. ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು, ಇನ್ನೂ ಹಲವರಿಗೆ ಗಾಯಗಳಾಗಿದೆ. ಮತ್ತೊಂದೆಡೆ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮನ್ ಕೂಡ ಎಂಟ್ರಿ ಆಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮನ್ನ ಹೌತಿ ಪಡೆ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಆ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ಮಾಡಿದೆ. ಈ ಮೂಲಕ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಧಿಕೃತವಾಗಿ ಹೌತಿಗಳು ಮಧ್ಯಪ್ರವೇಶಿಸಿದಂತಾಗಿದೆ. ಇದರಿಂದಾಗಿ ಕೆಂಪು ಸಮುದ್ರದಲ್ಲೂ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಇನ್ನು ನೆರೆಯ ಬಹ್ರೇನ್, ಅಬುದಾಬಿ, ಯುಎಇ ಮೇಲೂ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ದುಬೈ ಮತ್ತು ಅಬುದಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ಮಾಡುತ್ತಿದೆ. ಸದ್ಯ ಅಬುದಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಲಾಗಿದೆ. ಕೆಝಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ.
ಇಸ್ರೇಲ್ ಅಮೆರಿಕಾಗೆ ಇರಾನ್ ಮರ್ಮಾಘಾತ, ಅಮೆರಿಕಾಗೆ ದುಬಾರಿಯಾದ ಟಾಮ್ ಹಾಕ್. ಇಸ್ರೇಲ್ ಮತ್ತು ಅಮೆರಿಕಾಗೆ ಸಮರ್ಥವಾಗಿಯೇ ಇರಾನ್ ಕೌಂಟರ್ ಕೊಡ್ತಿದೆ. ಕಳೆದ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ದುಬಾರಿ ಟಾಮ್ ಹಾಕ್ ಮಿಸೈಲ್ಗಳನ್ನ ಅಮೆರಿಕ ಬಳಸಿದೆ. ಇದು ಭಾರಿ ದುಬಾರಿಯಾಗಿದೆ, ಯಾಕಂದ್ರೆ ಅಮೆರಿಕ ವರ್ಷಕ್ಕೆ 90 ಟಾಮ್ ಹಾಕ್ ಕ್ಷಿಪಣಿಗಳನ್ನ ಮಾತ್ರ ಖರೀದಿ ಮಾಡುತ್ತೆ. ಆದ್ರೆ ಕೇವಲ 4 ವಾರಗಳಲ್ಲಿ ಅಮೆರಿಕ ಸೇನೆ 850ಕ್ಕೂ ಹೆಚ್ಚು ಟಾಮ್ ಹಾಕ್ ಮಿಸೈಲ್ಗಳನ್ನ ಬಳಸಿದ್ರು ಇವರು ಊಹಿಸಿದ ಪ್ರಮಾಣದಲ್ಲಿ ಇರಾನ್ಗೆ ಪೆಟ್ಟು ಕೊಡಲು ಸಾಧ್ಯವಾಗಿಲ್ಲ. ಇದು ಪೆಂಟಗಾನ್ ಅಧಿಕಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಇರಾನ್ ಬೆನ್ನಿಗೆ ಚೂರಿ ಹಾಕಿದ ಪಾಕ್. ಮತ್ತೊಂದೆಡೆ ಹರ್ಮುಜ್ ಜಲಸಂಧಿ ರಾಜಕೀಯ ತಾರಕಕ್ಕೇರಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತ ಹೋಗಿದ್ದ ಪಾಕಿಸ್ತಾನದ ಗೋಮುಖ ವ್ಯಾಘ್ರತನ ಬಯಲಾಗಿದೆ. ವಿಶ್ವದ ತೈಲ ಸಾಗಾಣಿಕೆಗೆ ಪ್ರಮುಖ ಜಲಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯನ್ನ ಮಿತ್ರ ರಾಷ್ಟ್ರಗಳಿಗೆ ಹೊರತಾಗಿ ಇತರರಿಗೆ ಇರಾನ್ ಬಂದ್ ಮಾಡಿತ್ತು. ಪಾಕಿಸ್ತಾನಕ್ಕೆ ವಿಶೇಷ ರಿಯಾಯಿತಿಯನ್ನ ಇರಾನ್ ನೀಡಿತ್ತು. ಇದನ್ನ ಬಳಸಿಕೊಂಡಿರೋ ಪಾಕಿಸ್ತಾನ ತಮ್ಮ ಧ್ವಜ ಹಾಕೊಂಡಿರೋ ಟ್ಯಾಂಕರ್ಗಳನ್ನ ಅಮೆರಿಕಾಗೆ ಕಳಿಸಿದೆಯಂತೆ. ಇದರಿಂದ ಪಾಕಿಸ್ತಾನದ ವಿರುದ್ಧವೂ ಇರಾನ್ ಕೆರಳಿ ನಿಂತಿದೆ. ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಮುಂದಾದ್ರೆ ಇನ್ನಷ್ಟು ದಾಳಿ ಮಾಡ್ತೇವೆ ಎಂದು ಅಮೆರಿಕಕ್ಕೆ ಇರಾನ್ ನೇರ ಎಚ್ಚರಿಕೆ ನೀಡಿದೆ. ಅಮೆರಿಕದ ಪಡೆಗಳು ಖಾರ್ಗ್ ದ್ವೀಪವನ್ನು ಆಕ್ರಮಿಸಿದ್ರೆ ಅವರು ಜೀವಂತವಾಗಿ ಹಿಂತಿರುಗುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಅಮೆರಿಕ ಕೂಡ 20,000 ಸೈನಿಕರನ್ನ ಇರಾನ್ ಒಳಗೆ ನುಗ್ಗಿಸುವ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಿದೆ. ಮಧ್ಯಪ್ರಾಚ್ಯ ಸಂಘರ್ಷ, ಭಾರತದಲ್ಲಿ ಹಾಹಾಕಾರ. ಎಲ್ಪಿಜಿ ಕಚ್ಚಾ ತೈಲದಲ್ಲಿ ಕೊರತೆ, ಜನರ ಆತಂಕ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕೊಂಡಿದೆ. ಇದು ಭಾರತದಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಯುದ್ಧ ಶುರುವಾದಾಗಿನಿಂದ ಕೇವಲ 5-6 ಹಡಗುಗಳು ಮಾತ್ರ ಭಾರತಕ್ಕೆ ಬಂದಿದೆ. ಈಗ 2 ಹಡಗುಗಳಿಗೆ ಭಾರತಕ್ಕೆ ತೆರಳಲು ಇರಾನ್ ಅನುಮತಿ ನೀಡಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಏಪ್ರಿಲ್ 1ರಿಂದ ಭಾರತಕ್ಕೆ ಕಚ್ಚಾ ತೈಲ ರಫ್ತು ಸ್ಥಗಿತಗೊಳಿಸಲು ರಷ್ಯಾ ನಿರ್ಧರಿಸಿದೆ. ಇದು ಭಾರತದ ಇಂಧನ ಮಾರುಕಟ್ಟೆ ಮೇಲೆ ಮತ್ತಷ್ಟು ಕರಿನೆರಳು ಬೀರುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದದ ಭಾಗವಾಗಿ ಮತ್ತು ದೇಶದ ಆಂತರಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ನಿಯಂತ್ರಣದಲ್ಲಿಡಲು ರಷ್ಯಾ ಉತ್ಪಾದನೆ ಕಡಿತಗೊಳಿಸುತ್ತಿದ್ದು ಇದು ಭಾರತಕ್ಕೆ ಶಾಕಿಂಗ್ ವಿಚಾರವಾಗಿದೆ. ಈ ಮಧ್ಯೆ ನಿನ್ನೆ ಸಂಜೆ ಎಲ್ಲಾ ರಾಜ್ಯಗಳ ಸಿಎಂಗಳ ಸಭೆ ನಡೆಸಿದ್ದ ಪ್ರಧಾನಿ ಮೋದಿ ಎಲ್ಲಾ ರೀತಿಯ ಇಂಧನ ದಾಸ್ತಾನು, ಲಭ್ಯತೆ, ಅಗತ್ಯತೆ ಬಗ್ಗೆ ಮಾಹಿತಿ ಪಡೆದಿದ್ರು. ಅಲ್ಲದೆ ಜನರಲ್ಲಿ ಆತಂಕ ದೂರ ಮಾಡಿ ಸಮಸ್ಯೆ ಸರಿಪಡಿಸಲು ಸೂಚಿಸಿದ್ರು. ಹೀಗಿದ್ರೂ ಕರ್ನಾಟಕದಲ್ಲಿ ಎಲ್ಪಿಜಿ ಹಾಗೂ ತೈಲ ಕೊರತೆ ಆತಂಕ ಮುಂದುವರೆದಿದೆ. ಮಧ್ಯೆ ರಾಜಕಾರಣಿಗಳು ಮತ್ತೆ ತಮ್ಮ ವರಸೆ ಮುಂದುವರೆಸಿದ್ದು ಸಮಸ್ಯೆಗೆ ಭಾರತದ ವಿದೇಶಾಂಗ ನೀತಿ ವೈಫಲ್ಯ ಕಾರಣ ಅಂತ ಟೀಕಿಸಿದ್ದಾರೆ. ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಬೇಕಾಯ್ತು ಇದು ಮುಗಿದ್ರೂ ಕೂಡ ಮತ್ತೆ 2 ವರ್ಷ ಬಹಳ ಕಷ್ಟ ಆಗ್ತದೆ. ಇದು ಸ್ವಾಭಾವಿಕವಾಗಿ ಈ ತೈಲ ಇದರಿಂದ ಎಲ್ಲನೂ ಕೂಡ ಎಫೆಕ್ಟ್ ಆಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಫಾರಿನ್ ಪಾಲಿಸಿ ಒಂದೊಂದು ಥರ ಹೇಳ್ಬಿಡ್ತಾರೆ. ಅವರು ಸುಮ್ಮನೆ ಇರಾನ್ದವರು ನಾವು ಇಂಡಿಯಾ ಇಸ್ ಅ ಫ್ರೆಂಡ್ಲಿ ಸ್ಟೇಟ್ ಅಂತ ಹೇಳಿದ್ದಾರೆ. ಇವರು ಇಸ್ರೇಲ್ಗೆ ಹೋಗಿ ಫಾದರ್ ಆಫ್ ದ ವರ್ಲ್ಡ್ ಅಂತ ಇವ್ರು ಹೇಳಿ ಮರುದಿವಸ ಯುದ್ಧ ಪ್ರಾರಂಭ ಆಗುತ್ತೆ. ಇರಾನ್ ಕೂಡ ಇವತ್ತಿನ ದಿವಸ ನಮಗೆ ಯಾವಾಗಲೂ ಕೂಡ ಫ್ರೆಂಡ್ಲಿ ನೇಷನು. ಇಷ್ಟಾದರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇಸ್ರೇಲ್ಗೆ ಹೋಗಿ ಇದೆಲ್ಲ ಮಾಡಿದ್ರು ಕೂಡ ಪಾಪ ಅವರು ಮೊನ್ನೆ ತೈಲ ಇದರಲ್ಲಿ ತಾವು ನೋಡಿದಿರಿ. ನಮ್ಮ ಭಾರತ ದೇಶದ 2 ತೈಲ ನೌಕೆಗಳು ಬಿಟ್ರು. ನಿನ್ನೆನೂ ಕೂಡ ಅವ್ರು ಹೇಳಿದ್ದಾರೆ ಇಂಡಿಯಾ ಇಸ್ ಅ ಫ್ರೆಂಡ್ಲಿ ನೇಷನ್ ಅಂತ ಹೇಳಿ. ಇದೆಲ್ಲಾನು ಕ್ರಿಯೇಟ್ ಮಾಡಿದವರು ಯಾರು? ನರೇಂದ್ರ ಮೋದಿನೇ. ಇಸ್ರೇಲ್ಗೆ ಹೋಗಿ ವಿಸಿಟ್ ಮಾಡಿದ ಮರುದಿವಸ ಯುದ್ಧ ಪ್ರಾರಂಭ. 100ರ ಗಡಿಯತ್ತ ಕೆಜಿ ಎಲ್ಪಿಜಿ ಮಾರಾಟ. ರಾಜ್ಯಾದ್ಯಂತ ಆಟೋ, ಕ್ಯಾಬ್ ಚಾಲಕರ ಪರದಾಟ. ಕಲಬುರಗಿಯಲ್ಲಿ ಆಟೋ ಎಲ್ಪಿಜಿ ಲೀಟರ್ಗೆ 85 ರೂಪಾಯಿ ಇದ್ದದ್ದು ಇವತ್ತು 99 ರೂಪಾಯಿ ಆಗಿದೆ. ದರ ಏರಿಕೆ ಖಂಡಿಸಿದ ಆಟೋ ಚಾಲಕರು ಪ್ರಕಾಶ್ ಮಾಲ್ ಬಳಿ ಇರೋ ಗೋ ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಿಸಿದ್ದಾರೆ. ಕೇವಲ 20 ದಿನದಲ್ಲಿ 30ರಿಂದ 40 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಆಟೋ ಓಡಿಸೋದು ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಒಂದು 15 ದಿವಸ ಹಚ್ಚಕ್ಕೆ 53 ರೂಪಾಯಿ LPG ಗ್ಯಾಸ್ ಇತ್ತು ಸರ್.
LPG ಗ್ಯಾಸ್ ಮತ್ತು ಇದು ನಡೆದ ಬೇಕೇನಿತ್ತು 84 ರೂಪಾಯಿ ಇತ್ತು. 84 ರೂಪಾಯಿ 15 ದಿವಸ ಹಾಗೆ ನಡೆಸೋದು ಸರ್. ಅವರು ಒಂದೊಂದು ಸಾರಿ ಪಂಪಿನೇರ ಸರ್ 115 ರೂಪಾಯಿ ನಿಮ್ಗೆ ಫೋನ್ ಮಾಡೋಕೆ ಇದಾದ್ರೆ ಇಮಿಡಿಯೇಟ್ಲಿ ನಾವು ಅಲ್ಲಿದೆ ಟ್ಯಾಂಕರ್ ತರಿಸ್ತೀವಿ, ನೀವು ಹೈಕತ್ತೀರಿಲ್ಲ ಅಂತ ನಮ್ಮ ಕಸ್ಟಮರ್ಗೆ ಫೋನ್ ಮಾಡೋಕ್ಕೆ ಹೇಳ್ತಿದ್ದಾರೆ ಸರ್. ಹಿಂಗಾದ್ರೆ ಬದುಕು ಹೆಂಗೆ ಮಾಡೋದು ಸರ್? ಸರ್ ಬಂಕ್ನವ್ರು ಏನಂತಾರೆ, ಅವ್ರು ಓನರಿಗೆ ಕಾಲ್ ಮಾಡಿದ್ದಾರೆ, ಅವ್ರು 84 ರೂಪಾಯಿ ಮಾಡಿ ಅಂತ ಹೇಳಿದ್ದಾರೆ ಅವರಿಗೆ. ಅದೇ ಸರ್, ಏನು ಓನರ್ ಕೈದಲ್ಲಿದೆ ಇದು ದರ ಏರಿಸೋದು, ಏನು ಮ್ಯಾನೇಜರ್ ಕೈನಲ್ಲಿದೆ, ಏನು ಸರ್ಕಾರ ಕೈದಲ್ಲಿದೆ ಸರ್? ಹೀಗೆ ಮಾಡಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಹೆಂಗೆ? ಇವ್ರು ಸ್ವಂತ ಮಾಡಿದ್ದಾರೆ ಸರ್, ಇವ್ರು ಓನರ್ ಹೇಳ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಬಟ್ ಬೇಕಾದ್ರೆ ಇದಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡ್ಬೇಕಲ್ಲ ಸರ್? ಸರ್ಕಾರ ಹೇಳಿದೆ, ಸರ್ಕಾರ ಮಾಡಂತ ಹೇಳಿದ್ದಾರೆ ಅಂತಂದು ಅದೇನು ಹೇಳ್ತಾ ಇಲ್ಲ ಸರ್. ದಿನ ಬರ್ತಾ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ 10 ರೂಪಾಯಿ ಏರಿಸ್ತಾ ಇದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್, ಗೋ ಗ್ಯಾಸ್, ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ. ಹೀಗಾಗಿ ಆಟೋ, ಕ್ಯಾಬ್ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವಾಗ 60 ರೂಪೀಸ್ ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ನಮ್ಮದು ಯಾರೂ ಎಕ್ಸ್ಟ್ರಾ ಕೊಡಲ್ಲ, ನಾವೇ ಕಷ್ಟಪಡ್ತಾ ಇರೋರು. ಬಾಡಿಗೆ ಗಾಡಿ ಇಟ್ಕೊಂಡಿದ್ದೀವಿ, ಅದು ಅವ್ರಿಗೆ ಕೊಡಬೇಕು, ಗ್ಯಾಸ್ ಹಾಕ್ಸ್ಬೇಕು. ನಾವು ಹೆಂಗೆ ರೊಟೇಷನ್ ಮಾಡೋದು ಹೇಳಿ? ಈಗ ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ ಒಂದು ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು, ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ. ಮತ್ತೆ ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. 85 ರೂಪಾಯಿ ಗ್ಯಾಸ್, ಒಂದು ಲೀಟ್ರಿಗೆ 25 ರೂಪಾಯಿ ಗ್ಯಾಸ್ ರೈಟು ಅಂತಂದ್ರೆ ನೋಡಿ, ಇದು ಜಾಸ್ತಿ ಆಗಿದೆಲ್ಲ. 25 ರೂಪಾಯಿ ಒಂದು ಲೀಟರ್ ಗ್ಯಾಸ್ ರೈಟು ಅಂತಂದ್ರೆ ಯಾವ ಪರಿಸ್ಥಿತಿ ಹೆಂಗೆ ಜೀವನ ನಡೆಸೋದು ಇವಾಗ? ಈ ಕಸ್ಟಮರ್ಗೆ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಡಿ ಅಂತಂದ್ರೆ ಹೆಂಗ್ ಮಾತಾಡ್ತಾರೆ? ಅದನ್ನೆಲ್ಲ ಎಳ್ದಿ ತೋರಿಸ್ತಾರೆ ಟಿವಿಲಿ. 5 ರೂಪಾಯಿ ಕೇಳ್ಬಿಟ್ರಂತೆ, 10 ರೂಪಾಯಿ ಕೇಳ್ಬಿಟ್ರಂತೆ, 100 ರೂಪಾಯಿ ಕೇಳ್ಬಿಟ್ರಂತೆ. ಈಗ ಪರಿಸ್ಥಿತಿಗೆ ಲೀಟ್ರಿಗೆ 25 ರೂಪಾಯಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವೇ. 2 ಲೀಟರ್ ಗ್ಯಾಸ್ ಬರಲ್ಲ 200 ರೂಪಾಯಿಗೆ. ಒಬ್ಳಿಗೆ ತೊಂದರೆ, ಮನೆ ಗ್ಯಾಸ್ಗೆ ತೊಂದರೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಇಲ್ಲ, ಏನ್ ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದೀವಿ. ಧಾರವಾಡದಲ್ಲಿರುವ 5 LPG ಬಂಕ್ಗಳ ಪೈಕಿ 4 ಬಂಕ್ಗಳು ಬಂದ್ ಆಗಿದೆ. LPG ಸಿಗುವ ಒಂದೇ ಒಂದು ಬಂಕ್ನಲ್ಲಿ ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಇಲ್ಲಿ ಒಂದೇ ಕಡೆ ಐತಿ ಈಗ ಸದ್ಯಕ್ಕೆ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ ಧಾರವಾಡದಾಗ. ಇಲ್ಲಿ ಪಾಳೆ ಹಚ್ಕೊಂಡು ನಿಂತ್ರ ಮುಂದೆ ನಾವು ದುಡಿಬೇಕಂದ, ಇದನ್ನ ಮಾಡಬೇಕಂದ ಅದನ್ನ ಗೌರ್ಮೆಂಟ್ ಬಗೆಹರಿಸ್ಬೇಕು. ಹಂಗೆ ಬಾಡಿಗೆ ಬಂದು ಎಲ್ಲಿ ಹೊಡಿತೀರಿ? ಬಾಡಿಗೆ ಇಟ್ಟು ಬಿಟ್ಟರೆ ನಿಂತು ಹೊಡಿಬೇಕು ನಾವು. ಗ್ಯಾಸ್ ಇದ್ರೆ ಬಾಡಿಗೆ ಹೊಡಿತೀರಿ, ಗ್ಯಾಸ್ ಇಲ್ಲದ್ರೆ ಬಾಡಿಗೆ ಎಲ್ಲಿ ಹೊಡಿತೀರಿ? ಮತ್ತು ಬೆಳಗಿನ ಸಂಜೆ ಮಟ್ಟ ಪಂಪ್ ಬಂದ್ ಮಾಡ್ತಾರೆ, ಗ್ಯಾಸ್ ರೇಟ್ ಜಂಪ್ ಮಾಡ್ಕೊಂಡು ಹೊಂಟಾರ. ಈಗಿದ್ದ ಕಡೆ ಹಚ್ಕೊಂಡು ಕುಂತ ಪಾಳೆ ಹಚ್ಕೊಂಡು ಕುಂಡಿರ್ಬೇಕಾಗಿತ್ತು ನಾವು. ಈಗ 61 ರೂಪಾಯಿ ಐತ್ರಿ. ಈಗ ಕೆಲವೊಂದು ಕಡೆ 85 ರೂಪಾಯಿ ಮಾಡ್ಯಾರ, 90 ರೂಪಾಯಿ ಮಾಡ್ಯಾರ. ಇಲ್ಲಿ 71 ರೂಪಾಯಿ ಐತಿ ಅಟ್ ಪ್ರೆಸೆಂಟ್. ಆಟೋ ಗ್ಯಾಸ್ ಕೊರತೆ ನೆಪದಲ್ಲಿ ದರ ಹೆಚ್ಚಳಕ್ಕೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ತೀವ್ರ ಅಸಮಾಧಾನ ಹೊರಹಾಕಿದೆ. ಹುಬ್ಬಳ್ಳಿ ನಗರದ ವಿವಿಧ LPG ಗ್ಯಾಸ್ ಬಂಕ್ಗಳಿಗೆ ಭೇಟಿ ನೀಡಿ ಸಂಘದ ಮುಖಂಡರು ತರಾಟೆಗೆ ತೆಗೆದುಕೊಂಡರು. ಇನ್ನು ಗೃಹ ಬಳಕೆ ಗ್ಯಾಸ್ ವಿಚಾರದಲ್ಲಿ ಏಜೆನ್ಸಿಗಳ ಕಳ್ಳಾಟ ಮುಂದುವರೆದಿದೆ. ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲೂ ವ್ಯತ್ಯಯ ಮುಂದುವರೆದಿದೆ. ಈ ಮಧ್ಯೆ ಕೆಲ ಹೋಟೆಲ್ ಸಿಬ್ಬಂದಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದನ್ನು ರೂಢಿಸಿಕೊಳ್ಳುತ್ತಿದ್ದಾರೆ. ಅತ್ತ ಮಧ್ಯಪ್ರಾಚ್ಯದ ಯುದ್ಧದ ಪರಿಸ್ಥಿತಿ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಮುಂದೆ ಅದ್ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.